ನೋಡಿ, ಬಿಡುವುದಿಲ್ಲ ಕರ್ಮ ಯಾರನ್ನಾಗಲಿ. ಎಷ್ಟೇ ವಿವೇಚನೆ ಹೇಳಿದ್ರು, ಮಾಡಿದ್ರು, ನೋಡಿದ್ರು ಕರ್ಮ ಬಂದ ನಮ್ಮನ್ನು ಕಟ್ಟಾಕಿರುತ್ತೆ. ಒಂದು ಒಳ್ಳೇದು ಮಾಡಿದರೂ ಕೂಡ ನೋಡಿ, ಎಷ್ಟೇ ಎಚ್ಚರಿಕೆ ತಗೊಳ್ಳಿ. ನೋಡಿ, ಹಿಂದೆ ದೇವಾನುದೇವತೆಗಳು, ರಾಕ್ಷಸರುಗಳು ಎಲ್ಲಿದ್ರು? ಕೃತಾಯುಗದಲ್ಲಿ ದೇವತೆಗಳೆಲ್ಲೋ ಇದ್ರು. ವಿಷ್ಣು ಲೋಕದಲ್ಲಿ ಇದ್ದಿತ್ತು. ಹಿರಣ್ಯಾಕ್ಷ ಹಿರಣ್ಯಕಶಿಪು ಇದ್ದಿದ್ದು ಇಲ್ಲಿ. ಅವರೆಲ್ಲೋ ಲೋಕ, ಇವರೆಲ್ಲೋ ಲೋಕ. ಯಾವಾಗ ಧರ್ಮ ಅಧರ್ಮ ಎಲ್ಲೇ ಮೀರಿ ನಡೆಯುತ್ತೋ ಭಗವಂತ ಅಲ್ಲಿಂದ ಹುಡ್ಕೊಂಡು ಬಂದು ಹೊಡೆದು ಸಾಯಿಸ್ತ. ಸರಿ, ತ್ರೇತಾಯುಗ, ರಾವಣಾಸುರ ಇನ್ನೊಂದೂರು, ರಾಮಚಂದ್ರ ಪ್ರಭು ಇನ್ನೊಂದೂರು ಮಾಡಿದ ಮೋಸಕ್ಕೆ ಹುಡುಕೊಂಡೋಗಿ ಹೊಡೆದು ಸಾಯಿಸ್ತ ಭಗವಂತ. ಸರಿ, ದ್ವಾಪರಾಯುಗ ಒಂದೇ ಮನೇಲಿ ಹುಟ್ಕೊಂಡ್ರು ರಾಕ್ಷಸರುಗಳು, ಅಣ್ಣ ತಮ್ಮಂದಿರುಗಳ ದಾಯಾದಿ ಕಲಹ ಆಡ್ತಾ ಅಣ್ಣ ತಮ್ಮಂದ್ರು ಬೆಳೀತಾ ದಾಯಾದಿಗಳು. ಅಲ್ಲಿ ತೋರ್ಸೆ ಕೊಟ್ಬಿಡ್ತು. ಮಹಾಭಾರತದಲ್ಲಿಲ್ಲದ್ದು, ಗೀತೆಯಲ್ಲಿ ಇಲ್ಲದ್ದು ಇನ್ಯಾವುದರಲ್ಲೂ ಇಲ್ಲ ಅನ್ನತಕ್ಕಂಥದ್ದು. ಭಗವಂತ ಏನ್ ಮಾಡ್ದ? ಕೃಷ್ಣ ನೋಡುವಷ್ಟು ನೋಡ್ದ, ಬಂದ ಮಧ್ಯದಲ್ಲಿ ನಿಂತು ಎಲ್ಲ ತೆಗೆಸಾಕ್ತ. ಬರೀ ಒಂದು 7 ಜನ ಇಲ್ಲ ಒಂದು 9 ಜನ ಉಳ್ಕೊಂಡ್ರೆ ನಾವು ಅಷ್ಟೇ. ಪಾಂಡವರ 5 ಜನ, ಕೃಷ್ಣರು, ಕೃತವರ್ಮ, ಅಶ್ವತ್ಥಾಮ, ಕೃಪಾಚಾರ್ಯ, ವಿದುರ. ಯಾರಿದ್ರು? ವಿದುರ ಅಂತೂ ಯುದ್ಧಕ್ಕೆ ನಿಂತ್ಕೊಳ್ಳಿಲ್ಲ. ಸಮೂಲವಾಗಿ ಭಗವಂತ ಕಿತ್ತಾಕ್ತ. ಅದೇ ಕಲಿಯುಗದಲ್ಲಿ ನಮ್ಮ ಒಳಗಡೆ ನಾವು ಯಾವಾಗ ಬೀಭತ್ಸ ಆಗ್ತೀವಿ ಗೊತ್ತಿಲ್ಲ, ಯಾವಾಗ ದೈತ್ಯ ಆಗ್ತೀವಿ ಗೊತ್ತಿಲ್ಲ, ಯಾವಾಗ ನಾವು ಕಬಳಿಸ್ಲಿಕ್ಕೆ ಬರೀ ಮೋಸ.